ಹಾಯ್ ಸ್ಟೂಡೆಂಟ್ಸ್, ಯಾರೆಲ್ಲ 2027 SSLCಯಲ್ಲಿ ಅಬೌವ್ 90% ಸ್ಕೋರ್ ಮಾಡಬೇಕು ಅನ್ನೋದೊಂದು ಗುರಿ ಇಟ್ಕೊಂಡಿದ್ದೀರಾ, ಏಮ್ ಇದೆ. ಸೊ ಅವರಿಗೆ ಎಸ್ಪೆಷಲಿ ಈ ವಿಡಿಯೋ. ಯಾಕೆಂದರೆ ಈ ವಿಡಿಯೋದಲ್ಲಿ ನಾನು ಒಂದು ಸಿಂಪಲ್ ಆ್ಯಂಡ್ ಇಂಪಾರ್ಟೆಂಟ್ ಟ್ರಿಕ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ ಟ್ರಿಕ್ನ ನೀವು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ಅಬೌವ್ 90% ಸ್ಕೋರ್ ಮಾಡೋದ್ರಲ್ಲಿ ಡೌಟೇ ಇಲ್ಲ. ಸೊ ಈ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡ್ದಲ್ಲೇ ನೋಡಿ, ಜೊತೆಗೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ, ಜೊತೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಓಕೆ, ಲೆಟ್ ಸ್ಟಾರ್ಟ್ ದ ವಿಡಿಯೋ. ಸೊ ಆ ಸಿಂಪಲ್ ಟ್ರಿಕ್ ಏನು? ಸಿಂಪಲ್ ಟ್ರಿಕ್: ಸ್ಟಡಿ, ರಿವೈಸ್, ರೈಟ್, ರಿಪೀಟ್. ಓದಬೇಕು, ರಿವೈಸ್ ಮಾಡಬೇಕು, ಬರೆದು ಪ್ರಾಕ್ಟೀಸ್ ಮಾಡಬೇಕು, ಅದನ್ನು ಮತ್ತೆ ರಿಪೀಟ್ ಮಾಡಬೇಕು. ಮೋಸ್ಟ್ ಸ್ಟೂಡೆಂಟ್ಸ್ ಓನ್ಲಿ ಸ್ಟಡಿ, ಬಟ್ ಟಾಪರ್ಸ್ ಫಾಲೋ ದ ಸಿಸ್ಟಮ್. ಓಕೆ, ಲಿಸನ್ ಹಿಯರ್. ಎಲ್ಲ ಸ್ಟೂಡೆಂಟ್ಸ್ ಬರೀ ಓದೋದಷ್ಟೇ, ಬಟ್ ಟಾಪರ್ಸ್ ಏನು ಮಾಡ್ತಾರೆ? ಡಿಫ್ರೆಂಟಾಗಿ ಮಾಡ್ತಾರೆ. ಅಂದರೆ ಈ ಸಿಸ್ಟಮ್ನ ಫಾಲೋ ಮಾಡ್ತಾರೆ. ಓದೋದು, ರಿವೈಸ್ ಮಾಡೋದು, ಬರೆಯೋದು, ಮತ್ತು ಅದನ್ನು ರಿಪೀಟ್ ಮಾಡೋದು. ಈ ಸಿಸ್ಟಮ್ನ ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಒಳ್ಳೆ ಸ್ಕೋರ್ ಬಂದೇ ಬರುತ್ತೆ. ಲಿಸನ್ ಹಿಯರ್. ಫಸ್ಟ್ ಸ್ಟೆಪ್ ಏನು ನೋಡ್ಕೊಳ್ಳಿ. ಸ್ಟಡಿ ಸ್ಮಾರ್ಟ್, ನಾಟ್ ಲಾಂಗ್ ಅವರ್ಸ್. ಗಂಟೆಗಟ್ಟಲೆ ಕೂತ್ಕೊಂಡು ಓದಿ ನೀವು ಕಷ್ಟಪಟ್ಟು ಹಾರ್ಡ್ ವರ್ಕ್ ಮಾಡೋ ಅವಶ್ಯಕತೆ ಇಲ್ಲ ಟಾಪರ್ ಆಗಬೇಕು ಅಂದರೆ. ಸಿಂಪಲ್ಲಾಗಿ ಓದ್ಕೊಳ್ಳಿ, ಕಮ್ಮಿ ಟೈಮಲ್ಲಿ ಓದಿ ಜಾಸ್ತಿ ಮಾರ್ಕ್ಸ್ ತೆಗಿಬೇಕು. ದಟ್ ಈಸ್ ಕಾಲ್ಡ್ ಸ್ಮಾರ್ಟ್ ವರ್ಕ್. ಓಕೆ, ಡೈಲಿ ಡೋಂಟ್ ಸಿಟ್ ಫಾರ್ 5 hours ಆ್ಯಂಡ್ ಫೀಲ್ ಟಯರ್ಡ್. ಗಂಟೆಗಟ್ಟಲೆ ಓದಿ ನೀವೇ ಯಾಕೆ ಟಯರ್ಡ್ ಮಾಡ್ಕೋತೀರಾ? ಓಕೆ, ಡೈಲಿ 1 to 2 hours ಓದಿ. ಫುಲ್ ಫೋಕಸಲ್ಲಿ ಓದಿ. ಡೈಲಿ 1 ರಿಂದ 2 ಗಂಟೆ ಓದಿದ್ರು ಸಾಕು, ಟಾಪರ್ ಆಗೇ ಆಗ್ತೀರಿ. ಗಂಟೆಗಟ್ಟಲೆ ಓದಬೇಕು ಅನ್ನೋದೇನಿಲ್ಲ, ಫುಲ್ ಫೋಕಸ್ ಆಗಿ ಓದಿ. ಯಾಕೆ ಅಂತ ಅಂದರೆ ನಿಮಗೆ ಎಕ್ಸಾಮ್ ಆಗೋದು 1 ವರ್ಷಕ್ಕೆ. ಈಗ ಇವಾಗಿಂದ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ಮಾರ್ಚಲ್ಲೇ ಎಕ್ಸಾಮ್, ಕರೆಕ್ಟಾ? ಸೊ 1 ವರ್ಷ ಪ್ರೊಸೆಸ್ ಇದು, 1 ವರ್ಷ. ಸೊ 1 ವರ್ಷದ ತನಕ ನಿಮ್ಮ ತಲೆಯಲ್ಲಿ ಇರಬೇಕು ಏನು ಓದಿದ್ದೀರಾ ಅನ್ನೋದು. ಸೊ ಅದಕ್ಕೆ ಫುಲ್ ಫೋಕಸ್ಡ್. ಈ ಎಕ್ಸಾಮಲ್ಲಿ ಕ್ವಾಂಟಿಟಿಗಿಂತ ಕ್ವಾಲಿಟಿ ಇಂಪಾರ್ಟೆಂಟು. ಅಂತ ಅಂದರೆ ನೀವು ಇವತ್ತು ಎಷ್ಟು ಪೇಜ್ ಓದ್ತೀರಾ, ಏನು ಓದ್ತೀರಾ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಇವತ್ತು ನೀವು ಅರ್ಧ ಪೇಜ್ ಓದಿದ್ರು ಕೂಡ ನೆಕ್ಸ್ಟ್ ನಿಮಗೆ ಎಕ್ಸಾಮು, ನೆಕ್ಸ್ಟ್ ಮಾರ್ಚಲ್ಲಿ ಆಗೋ ಎಕ್ಸಾಮ್, ಇನ್ನು 1 ವರ್ಷಕ್ಕಾಗೋ ಎಕ್ಸಾಮ್ ತನಕ ಅದು ತಲೆಯಲ್ಲಿ ಇರಬೇಕು. ನೀವು ಇವತ್ತು ಅರ್ಧ ಪೇಜ್ ಓದಿದ್ರು ಇನ್ನು 1 ವರ್ಷದ ತನಕ ನಿಮಗೆ ತಲೆಯಲ್ಲಿ ಸ್ಟೋರ್ ಆಗಬೇಕದು. ಆ ಥರ ಓದಬೇಕು. ಕ್ವಾಲಿಟಿ ಇಂಪಾರ್ಟೆಂಟ್, ಕ್ವಾಂಟಿಟಿ ಬೇಡ. ನಾವು ಇವತ್ತು 10 ಪೇಜ್ ಓದಬೇಕು, 15 ಪೇಜ್ ಓದಬೇಕು, ಅದೆಲ್ಲ ಬೇಡ. ಹಠನೇ ಬೇಡ, ಸಾಹಸನೇ ಬೇಡ. 1 ರಿಂದ 2 ಗಂಟೆ ಫೋಕಸ್ಡಾಗಿ ಕೂತ್ಕೊಂಡು ಓದಿ. ಓಕೆ, ಖಂಡಿತವಾಗ್ಲೂ ನಿಮಗೆ ಒಳ್ಳೆ ಸ್ಕೋರ್ ಬಂದೇ ಬರುತ್ತೆ. ಸೊ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ಸ್. ಮಗ್ ಮಾಡಬೇಡಿ, ಬಾಯಟ್ ಹೊಡಿಬೇಡಿ. ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ಕಾನ್ಸೆಪ್ಟ್ಸ್ನ ಅರ್ಥ ಮಾಡ್ಕೊಳ್ಳಿ. ಅಂಡರ್ಸ್ಟ್ಯಾಂಡ್ ಹೆಂಗೆ ಮಾಡ್ಕೊಳ್ಳೋದು? ಕ್ಯಾನ್ ಐ ಎಕ್ಸ್ಪ್ಲೇನ್ ದಿಸ್ ವಿತೌಟ್ ಬುಕ್? ಅಂದರೆ ನೀವು ಓದಿರೋದನ್ನು ಬುಕ್ ಮುಚ್ಚಿಟ್ಟು ಬೇರೆಯವರಿಗೆ ನಿಮ್ಮ ಓನ್ ವರ್ಡ್ಸಲ್ಲಿ ಆ ಕಾನ್ಸೆಪ್ಟನ್ನ ಎಕ್ಸ್ಪ್ಲೇನ್ ಮಾಡೋ ಕೆಪಾಸಿಟಿ ನಿಮಗೆ ಬಂದಿದೆ ಅಂದರೆ ಆ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಿದೆ. ಯಾವುದೋ ಒಂದು ಕಾನ್ಸೆಪ್ಟ್ ಓದ್ತೀರಾ, ಓದ್ಬಿಟ್ಟು ಬುಕ್ ಮುಚ್ಚಿಡಿ. ಅದು ನಿಮಗೆ ಅರ್ಥ ಆಗಿದೆ ಅಂತ ಚೆಕ್ ಮಾಡ್ಕೊಬೇಕು ಅಂದರೆ ನೀವೇನು ಓದಿರ್ತೀರಲ್ಲ ಅದನ್ನು ಬೇರೆಯವ್ರಿಗೆ ಎಕ್ಸ್ಪ್ಲೇನ್ ಮಾಡಿ. ಅಥವಾ ಬೇರೆಯವ್ರಿಗೆ ಯಾರಿಗೂ ಬೇಡ, ಒಂದು ರೂಮಲ್ಲಿ ನಿಮ್ಮ ಸ್ಟಡಿ ರೂಮಲ್ಲಿ ಕೂತಿರ್ತೀರಾ, ಬುಕ್ ಮುಚ್ಚಿಡಿ. ನೀವು ಓದಿರೋದನ್ನು ಮುಂದೆ ಯಾರೋ ಇದ್ದಾರೆ ಅಂತ ನೀವು ಎಕ್ಸ್ಪ್ಲೇನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಮ ಓನ್ ವರ್ಡ್ಸಲ್ಲಿ ವಿತ್ ಫುಲ್ ಆಫ್ ಕಾನ್ಫಿಡೆನ್ಸ್ ನೀವು ಆ ಕಾನ್ಸೆಪ್ಟನ್ನ ಎಕ್ಸ್ಪ್ಲೇನ್ ಮಾಡೋ ಲೆವೆಲಿಗೆ ಬರ್ತೀರಾ ಅಂದರೆ ಆವಾಗ ನೀವು ಓದಿದ್ದು ಕಾನ್ಸೆಪ್ಟು ನಿಮಗೆ ಅರ್ಥ ಆಗಿದೆ ಅಂತ ಅರ್ಥ. ಓಕೆ, ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು? ರಿವಿಷನ್ ವಿತಿನ್ 24 hours. ನೀವು ಏನು ಓದಿರ್ತೀರಾ ಅದನ್ನು ಇವತ್ತು ಓದಿರ್ತೀರಲ್ವಾ, ನೆಕ್ಸ್ಟ್ ಇನ್ 24 hours ಒಳಗೆ ಅದನ್ನು ರಿವೈಸ್ ಮಾಡಿ. ಓಕೆ, ಇದು ಗೇಮ್ ಚೇಂಜರ್. ಖಂಡಿತವಾಗ್ಲೂ ಇದು ಗೇಮ್ ಚೇಂಜರ್. ರಿವಿಷನ್, ಮೆಮೊರಿ ಇಸ್ ನಥಿಂಗ್ ಬಟ್ ರಿವಿಷನ್. ನೆನ್ಪಿಟ್ಕೊಳ್ಳಿ, ಪದೇ ಹೇಳ್ತಾ ಇದ್ದೀನಿ. ರಿವೈಸ್ ಸೇಮ್ ಡೇ, ಅಂದರೆ ವಿತಿನ್ 24 hours ರಿವೈಸ್ ಮಾಡ್ಕೊಳ್ಳಿ. 5 to 10 minutes ಕ್ವಿಕ್ ರಿಕಾಲ್. ಅಂದರೆ ಓದ್ಬೇಕಾದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ, ಬಟ್ ರಿವೈಸ್ ಮಾಡ್ಕೋಬೇಕಾದ್ರೆ ಜಾಸ್ತಿ ಟೈಮ್ ತಗೊಳ್ಳಲ್ಲ. 5 ರಿಂದ 10 ನಿಮಿಷ ರಿಕಾಲ್ ಮಾಡ್ಕೊಳ್ಳೋದು, ಕ್ವಿಕ್ ರಿಕಾಲ್. ವಿತೌಟ್ ರಿವಿಷನ್ 50% ಫರ್ಗಟನ್. ನೀವು ಓದಿದ್ದು ರಿವೈಸ್ ಮಾಡ್ಕೊಳ್ಳಿಲ್ಲ ಅಂದರೆ ನಿಮಗೆ ಓದಿದ್ರಲ್ಲಿ ಅರ್ಧ ಭಾಗ ಮರ್ದೇ ಹೋಗ್ಬಿಟ್ಟಿರುತ್ತೆ. ರಿವಿಷನ್ ಬೇಕು. ಯಾವುದೇ ಸ್ಟೂಡೆಂಟ್ಸ್, ಯಾವುದೇ ಟಾಪರ್ ತಗೊಳ್ಳಿ, ಸ್ಕೂಲ್ ಟಾಪರ್, ಡಿಸ್ಟ್ರಿಕ್ಟ್ ಟಾಪರ್, ಸ್ಟೇಟ್ ಟಾಪರ್, ಯಾರನ್ನಾದರೂ ಹೋಗಿ ಕೇಳಿ, ಅವ್ರು ರಿವೈಸ್ ಮಾಡೇ ಮಾಡ್ತಾರೆ. ತುಂಬ ಸಲ ರಿವೈಸ್ ಮಾಡ್ತಾರೆ. ರಿವೈಸ್ ಮಾಡಿದಷ್ಟು ನಿಮಗೆ ತಲೆಯಲ್ಲಿ ಕೂತ್ಕೊಳ್ಳುತ್ತೆ. ರಿವೈಸ್ ಮಾಡಲಿಲ್ಲ ಅಂದರೆ ಅರ್ಧ ಭಾಗ ಮರ್ತು ಹೋಗುತ್ತೆ. ಅದನ್ನು ನೆನ್ಪಿಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ಥರ್ಡ್ ಸ್ಟೆಪ್ ಏನು? ರೈಟಿಂಗ್ ಪ್ರಾಕ್ಟೀಸ್. ಮಾರ್ಕ್ಸ್ ಆರ್ ಗಿವನ್ ಫಾರ್ ರೈಟಿಂಗ್, ನಾಟ್ ರೀಡಿಂಗ್. ಇದು ಬೇಸಿಕ್ ಅರ್ಥ ಮಾಡ್ಕೊಳ್ಳಿ. ನೀವು ಓದ್ಬಿಟ್ಟು ನಾನು ಎಕ್ಸಾಮಿಗೆ ಹೋಗಿ ಬರೆದು ಬಿಡ್ತೀನಿ, ಅಲ್ಲಿ ಮಾರ್ಕ್ಸ್ ಬಂದುಬಿಡುತ್ತೆ. ನೋ, ಎಕ್ಸಾಮಲ್ಲಿ ನಿಮಗೆ ಓರಲ್ ಎಕ್ಸಾಮ್ ಮಾಡಲ್ಲ. ನೀವು ಓದಿದ್ದನ್ನು ಹಂಗೆ ಹೋಗಿ ಹೇಳೋದಕ್ಕೆ. ನಿಮಗೆ ಮಾರ್ಕ್ಸ್ ಕೊಡೋದು ರೈಟಿಂಗಿಗೆ.
ಅದನ್ನು ಬರೆದು ಪ್ರಾಕ್ಟೀಸ್ ಮಾಡಬೇಕು. ನಿಮಗೆ ಓದಿದ್ದಕ್ಕೆ ಮಾರ್ಕ್ಸ್ ಕೊಡಲ್ಲ, ಅದನ್ನೇ ಮೆನ್ಷನ್ ಮಾಡಿರೋದು. ಮಾರ್ಕ್ಸ್ ಆರ್ ಗಿವನ್ ಫಾರ್ ರೈಟಿಂಗ್, ನಾಟ್ ಫಾರ್ ರೀಡಿಂಗ್. ಆ ಬೇಸಿಕ್ ಅರ್ಥ ಮಾಡ್ಕೊಳ್ಳಿ. ಓದಿದ್ದಕ್ಕೆ ಮಾರ್ಕ್ಸ್ ಕೊಡಲ್ಲ, ನೀವು ಏನು ಬರಿತೀರಾ ಅದಕ್ಕೆ ಮಾರ್ಕ್ಸ್ ಕೊಡ್ತಾರೆ. ಸೊ ಬರೆದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಓಕೆ, ಸಾಲ್ವ್ ಕ್ವಶನ್ಸ್, ರೈಟ್ ಆನ್ಸರ್ಸ್, ಪ್ರಾಕ್ಟೀಸ್ ಡಯಾಗ್ರಾಮ್. ಸೈನ್ಸಲ್ಲಿ ಡಯಾಗ್ರಾಮ್ಸ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಓಕೆ, ಬರೆದು ಪ್ರಾಕ್ಟೀಸ್ ಮಾಡಲೇಬೇಕು. ಇದು ನಿಮಗೆ ಏನು ಮಾಡುತ್ತೆ, ಬರೆದು ಪ್ರಾಕ್ಟೀಸ್ ಮಾಡಿದಷ್ಟು ನಿಮಗೆ ತಲೆಲೂ ಕೂತ್ಕೊಳ್ಳುತ್ತೆ, ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ, ಆಮೇಲೆ ಪ್ರೆಸೆಂಟೇಷನ್ ಸ್ಕಿಲ್ಸ್, ಆನ್ಸರ್ ಪ್ರೆಸೆಂಟೇಷನ್ ಸ್ಕಿಲ್ಸ್ ಇಂಪ್ರೂವ್ ಆಗುತ್ತೆ. ಸೊ ದಿಸ್ ಬಿಲ್ಡ್ಸ್ ಸ್ಪೀಡ್ ಪ್ಲಸ್ ಕಾನ್ಫಿಡೆನ್ಸ್. ನಿಮಗೆ ಟೈಮ್ ಲಿಮಿಟಲ್ಲಿ ಬರೆದು ನಿಮಗೆ ಒಳ್ಳೆ ಸ್ಕೋರ್ ಮಾಡೋದಕ್ಕೆ ಕಾನ್ಫಿಡೆನ್ಸ್ ಬೂಸ್ಟ್ ಮಾಡುತ್ತೆ. ನೀವು ಏನೋ ಬರಿದಲ್ಲೇ ಪ್ರಾಕ್ಟೀಸ್ ಮಾಡ್ಕೊಂಡು ಬರೀ ಓದ್ಕೊಂಡು ಹೋಗಿ ಎಕ್ಸಾಮಲ್ಲಿ ಬರೆಯೋಕ್ಕೆ ಹೋದರೆ ನಿಮಗೆ ರೈಟಿಂಗ್ ಸ್ಪೀಡ್ ಬರಲ್ಲ, ವಿತಿನ್ ಟೈಮ್ ಲಿಮಿಟ್ ಬರೆಯೋಕ್ಕಾಗಲ್ಲ, ಜೊತೆಗೆ ಭಯ ಆಗ್ತಾ ಇರ್ತದೆ, ನನಗೆ ಬರೆಯೋಕ್ಕಾಗ್ತಾ ಇಲ್ಲ, ಟೈಮ್ ಸಾಗ್ತಾ ಇಲ್ಲ, ಟೈಮ್ ಹೋಗ್ತಾ ಇದೆ, ನನಗೆ ಇನ್ನೂ ತುಂಬ ಬರೆಯೋದಿದೆ ಅಂತ ನಿಮಗೆ ನೀವೇ ಪ್ರೆಷರ್ ಹಾಕೋತೀರಾ. ಬಟ್ ಮೊದಲಿಂದನೇ ಬರೆದು ಕಲ್ತ್ಕೊಂಡ್ರೆ ನಿಮಗೆ ಕಾನ್ಫಿಡೆನ್ಸ್, ನಾನು ಪಕ್ಕಾ ಬರಿತೀನಿ, ಈ ಕ್ವಶನ್ ಬಂದರೆ ನಾನು ಬರಿತೀನಿ, ಈ ಚಾಪ್ಟರ್ ಗೊತ್ತು ನನಗೆ, ಈ ಚಾಪ್ಟರ್ ಗೊತ್ತು, ಈ ಕ್ವಶನ್ ಗೊತ್ತು, ತಲೆ ಕೆಡ್ಸ್ಕೊಳೋದು ಬೇಡ ಅನ್ನೋ ಕಾನ್ಫಿಡೆನ್ಸ್ ಬರುತ್ತೆ ನಿಮಗೆ. ಓಕೆ, ನೆಕ್ಸ್ಟ್ ಲಾಸ್ಟ್ ಸ್ಟೆಪ್ ಏನು, ರಿಪೀಟ್ ದ ಸೈಕಲ್. ಓಕೆ, ರಿಪೀಟ್ ಮಾಡ್ಕೊಳ್ಳಿ. ದಿಸ್ ಈಸ್ ಒನ್ ಟ್ರಿಕ್ ಮೋಸ್ಟ್ ಸ್ಟೂಡೆಂಟ್ಸ್ ಇಗ್ನೋರ್. ಸೊ ಓದ್ತೀರಾ, ರಿವೈಸ್ ಮಾಡ್ತೀರಾ, ಪ್ರಾಕ್ಟೀಸ್ ಮಾಡ್ತೀರಾ, ಬಟ್ ಅದನ್ನು ಮತ್ತೆ ರಿಪೀಟ್ ಮಾಡಲ್ಲ. ರಿಪೀಟ್ ಮಾಡಬೇಕು. ಸ್ಟಡಿ, ರಿವೈಸ್, ರೈಟ್, ರಿಪೀಟ್. ಡೂ ದಿಸ್ ಸೈಕಲ್, ಬಿಕಮ್ ಎ ಟಾಪರ್. ಈ ಒಂದು ಟ್ರಿಕ್ ನಿಮ್ಮ ಲೈಫ್ನೇ ಚೇಂಜ್ ಮಾಡುತ್ತೆ. ಜಸ್ಟ್ ಫಾಲೋ ಮಾಡಿ ನೋಡಿ, ಖಂಡಿತವಾಗ್ಲೂ ಫಾಲೋ ಮಾಡಿ ನೋಡಿ. ಓಕೆ, ಇಫ್ ಯು ಸ್ಕಿಪ್ ದಿಸ್, ಸ್ಟ್ರಗಲ್ ಇನ್ ಎಕ್ಸಾಮ್. ಟಾಪರ್ ಅಂತೂ ಆಗೋಕ್ಕಾಗಲ್ಲ, ಜಸ್ಟ್ ಪಾಸ್ ಆಗ್ಬೋದು. ಓಕೆ, ಸೊ ಇದನ್ನು ಫಾಲೋ ಮಾಡ್ಕೊಳ್ಳಿ, ಟಾಪರ್ ಆಗೋದ್ರ ಕಡೆ ಗಮನ ಕೊಡಿ. ಇದನ್ನು ಸ್ಕಿಪ್ ಮಾಡಿದ್ರೆ, ಈ ಒಂದು ಟ್ರಿಕ್ನ ನೀವು ನೆಗ್ಲೆಕ್ಟ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಎಕ್ಸಾಮಲ್ಲಿ ಸಫರ್ ಮಾಡ್ತೀರಾ. ಓಕೆ, ಸೊ ಮತ್ತೆ ಇನ್ನೂ ಒಂದು ಇನ್ಫಾರ್ಮೇಷನ್ ವಿಡಿಯೋ ತೊಗೊಂಡು ಒಂದು ನಿಮಗೆ ಯೂಸ್ ಆಗೋವಂಥದ್ದು 2027 SSLC ಮಕ್ಕಳಿಗೆ ಯೂಸ್ ಆಗೋವಂಥ ವೀಡಿಯೋನ ನಾನು ಮಾಡ್ಕೊಂಬರ್ತೀನಿ, ರೆಡಿ ಮಾಡಿಕೊಂಡು ನಿಮ್ಮ ಮುಂದೆ ಬರ್ತೀನಿ. ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತೀವಿ, ತಲೆ ಕೆಡಿಸ್ಕೊಂಬೇಡಿ. ನಿಮಗೆ ಏನು ಕಂಟೆಂಟ್ ಬೇಕು ನಾವು ಪ್ರೀವಿಯಸ್ ಇಯರು ಕೊಟ್ಟಿದ್ದೀವಿ. ಒಳ್ಳೊಳ್ಳೆ ನೋಟ್ಸು, ಎಕ್ಸ್ಪೋಸ್ ಸೀರೀಸ್ ಕ್ವಶನ್ಸ್, ಇಂಪಾರ್ಟೆಂಟ್ ಕ್ವಶನ್ಸು, ಓಕೆ, ಒಳ್ಳೊಳ್ಳೆ ವಿಡಿಯೋ ಕಂಟೆಂಟ್. ಸೊ ಈ ಸಲನೂ ಅದಕ್ಕಿಂತ ಇಂಪ್ರೂವ್ಡ್ ಕಂಟೆಂಟ್ನ ನಾನು ನೀವು ಕೊಡ್ತಾ ಇರ್ತೀವಿ. ಯಾಕೆಂದರೆ ನಮ್ಮ ಟೀಮ್ ಅದ್ರ ಮೇಲೆ ವರ್ಕ್ ಮಾಡ್ತಾ ಇದೆ. ನಮ್ಮ ಕರ್ನಾಟಕ SSLC ಮಕ್ಕಳಿಗೆ ಹೆಲ್ಪ್ ಆಗಬೇಕು 2027 SSLC ಬ್ಯಾಚಲ್ಲಿ. ಸೊ ಅದ್ರ ಬಗ್ಗೆ ನಮ್ಮ ವರ್ಕ್ ನಡೀತಾ ಇದೆ, ರಿಸರ್ಚ್ ನಡೀತಾ ಇದೆ, ನಮ್ಮ ಟೀಮ್ ಎಲ್ಲ ರಿಸರ್ಚ್ ಮಾಡ್ತಾ ಇದ್ದಾರೆ. ಒಳ್ಳೆ ಕಂಟೆಂಟ್ ಕೊಡಬೇಕು ಅಂತ ನಿಮಗೆ ಮುಂದಿನ ದಿನಗಳಲ್ಲಿ ಆ ಕಂಟೆಂಟ್ಗಳು ಸಿಗುತ್ತೆ. ಓಕೆ, ಮತ್ತೆ ಇನ್ನೊಂದು ಇನ್ಫಾರ್ಮೇಷನ್ ವಿಡಿಯೋ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ಟಿಲ್ ದೆನ್ ಈ ಒಂದು ಟ್ರಿಕ್ನ ಫಾಲೋ ಮಾಡೋದನ್ನು ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.